ಮತ್ತೆ ಉಳುಕು ಅಂತ ಆಗುತ್ತಲ್ಲ ಸರ್, ಕಾಳು ಉಳಿಕಿದಕ್ಕೆ ಅದಕ್ಕೂ ಬರ್ತಾರೆ. ಒಂದ್ಸರಿ ನಾವು ತುಮಕೂರಿಂದ ಬರ್ತಾ ಇದ್ದೀವಿ, ಅವರು ಶಿವಮೊಗ್ಗದವರು. ಅದಕ್ಕೆ ಏನ್ ಮಾಡಿದಾರೆ, ಉಳುಕ್ಬಿಟ್ಟಿದ್ದ ಕಾಲು ಬ್ಯಾಂಡೇಜ್ ಹಾಕಿ ಡಾಕ್ಟರ್ ಮಾತ್ರೆ ಕೊಟ್ಟಿದ್ದಾರೆ. ಅದು ಪಾಪ ಬಾಡಿ ಗಟ್ಟಿ ಆಗ್ಬಿಟ್ಟಿದೆ. ಅದು ಬೆಂಗಳೂರಿಂದ ಬಂತು, ಮೀಟಿಂಗ್ ಹೋಗಿತ್ತಂತೆ, ಏನಪ್ಪ ಅಂತ ನನಗೆ ತಿರ್ಬೇಕು, ಮೀಟಿಂಗ್ ಹೋಗಿದೆ ಅದು. ಆವಾಗ ನಾವು ಅದೇ ಸೇವೆ ಸಿಕ್ಬಿಡ್ತು, ರಿಸರ್ವೇಶನ್ ಕುತ್ಕೊಂಡಿದ್ವಿ. ಸುಮಾರು ದೂರ ಬಂದಿ, ಪಾಪ ಯಾರ ಪರಿಚಯ ಇಲ್ಲ, ನಾವು ಸುಮ್ಮನೆ ಕುತ್ಕೊಂಡ್ವಿ. ಕೊನೆಗೆ ಅದು ಪಾಪ ಹಿಂಗ್ ಮಾಡೋದು, ಕಾಲು ಎತ್ತಕ್ಕಾಗ್ತಾ ಇಲ್ಲ. ನೀವು ಊರಕ್ಕೆ ಹೋಗೋದ್ರೆ ಎತ್ತಕ್ಕೆ ಹೋಗೋದಲ್ಲ, ಕೂರಕ್ ಆಗೋದಲ್ಲ. ಅಮ್ಮ ಕಡೆಗೆ ಕೇಳಿದೆ, ಯಾಕೆ ಕಾಲು ಏನೋ ನೋವು ಆಗಿದ್ದ, ಏನಾಗಿತ್ತು ಅಂದೆ. ಇಲ್ಲ ಏನಿಲ್ರಿ, ಅದು ಹಳ್ಳಿ ಇದೆ ಅಂತ, ಹೊನ್ನಳ್ಳಿ ಕಡೆದು. ಇಲ್ಲ ಅದು ಉಳುಕಿದೆ ಕಣ್ರಿ, ಅದು ಡಾಕ್ಟರ್ ಮಾತ್ರೆ ಕೊಟ್ಟು ಪೊಟ್ಟು ಹಾಕ್ಯಾರೆ, ಅದು ಕಡಿಮೆ ಆಗ್ಲಿಲ್ಲ ಅಂತ. ತಡೀರಿ, ಹಂಗಾದ್ರೆ ನಮ್ಮಲ್ಲೇ ಏರ್ಪೊಂಡಿ ನಮ್ಮ ಮನೆಯವರು ಅದು ಉಳುಕ್ ಮಂತ್ರಿಸ್ತಾರೆ, ನಮ್ಮ ಮನೆಯವರು. ಅವಾಗ ತಡೀರಿ, ಭದ್ರಾವತಿ ಬರ್ಲಿ, ಭದ್ರಾವತಿ ಜನ ಕಡಿಮೆ ಆಗ್ತಾರಲ್ಲ. ನಾವು ಶಿವಮೊಗ್ಗ, ನಾವು ಇತ್ಲ ಆನಂದಪುರ ಬರೋರು, ಅಲ್ಲಿ ಭದ್ರಾವತಿ ಬಂದ ತಕ್ಷಣ ಶಿವಮೊಗ್ಗ ಹೇಳಿಬೇಕಲ್ಲ. ಅವ್ ಉಳುಕ್ ಮಂತ್ರಿಸ್ಲು, ಕೊನೆ 7ನೇ ದಿವಸ ನಮ್ಮ ಮನೆಗೆ ಫೋನ್ ಮಾಡಿದ್ದೆ ಅಮ್ಮ, ಎಲ್ಲ ಕಡಿಮೆ ಆತ್ರೆ ನೀವು ಮಾಡಿರೋದು, ತುಂಬಾ ಖುಷಿ ಆಯ್ತು ನಮಗೆ ಅಂತ ಹೇಳಿ. ಬಹಳ ದಿನದಿಂದ ನೋವು ತಿಂತಾ ಇತ್ತು. ನೋವು ತಿಂತಾ ಇತ್ತು, ಅದ್ರ ಕಟ್ಟು ಬೇರೆ ಹಾಕ್ಬಿಡ್ದಲ್ಲ ಡಾಕ್ಟ್ರು, ಅದು ಬೇರೆ ಉಳಿತೈತಿ, ಡೈಟ್ ಹಾಕ್ಬಿಡ್ತಾರೆ, ಮಾಹಿತಿ ಇಲ್ಲ. ಅದ ಹೆಂಗ್ ವಯಸ್ಸು ಉಳ್ಕ ಹೆಂಗ್ ವಯಸ್ಸು ಆಗ್ತೈತಿ ಅಲ್ಲ, ಅದಕ್ಕೂ ಔಷಧಿ ಕೊಡ್ತೀರಿ? ಅದು ಮಂತ್ರಿಸ್ತದು. ಔಷಧಿ ತಗೊಳಕ್ ಎಲ್ಲೆಲ್ಲಿಂದ ಬರ್ತಾರೆ? ದೂರದಿಂದೆಲ್ಲ ಬರ್ತಾರೆ, ಶಿಕಾರಿಪುರ ಆ ಕಡೆಯಿಂದಲೂ ಬರ್ತಾರೆ, ಈ ಕಡೆ ಆನಂದಪುರ ಎಂಬುದು ಸಾಗರ್ ಸೈಡ್ ನಲ್ಲಿ ಬರ್ತಾರೆ, ರಿಪ್ಪನ್ಪೇಟೆ ಬರ್ತಾರೆ. ಅದೇ ನಮ್ದೇ ಪಬ್ಲಿಕ್ ಅಲ್ಲ, ಯಾರೋ ಜನರಿಂದ ಕೇಳ್ಕೊಂಡಿರ್ತಾರೆ, ಯಾರಿಗ್ ಗುಣ ಆಗಿದೆ ಅಂತವ್ರೆ ಜಾಸ್ತಿ ಅಂತ ಹೇಳಿರ್ತಾರೆ. ಯಾರಿಗೆ ಬೇರೆ ಜನರಿಗೆ ಎಲ್ಲ ಇಂಥ ಔಷಧಿ ಕೊಡ್ತಾರೆ, ಹೋಗ್ರಿ ಅಂತ ಹೇಳಿ. ನಮ್ಮ ಮನೋರಾಜದಲ್ಲಿ ಆನಂದಪುರದಲ್ಲಿ ನಿಮ್ಮ ಹತ್ರನೇ ಕಳ್ಸೋದ? ಅವ್ರಲ್ಲಿ ಕಳಿಸ್ತಾರೆ. ಇಲ್ಲ ಗೌತಮಪುರ ಹೋಗ್ರಿ, ಸುಬ್ಬಣ್ಣವ್ರ ಮನೆಗೆ ಅಂತಾರೆ ಅವರು. ಅದಾಗಿದೆ, ಏನ್ ಮುಟ್ಟೋದಿಲ್ಲ ಈಗ. ಅಲ್ಲಿ ಔಷಧಿ ಕೊಡ್ತಾರೆ, ಅದ್ ಮುಗಿಸಿಂದ ಬರ್ರಿ, ಆಮೇಲೆ ಬೇಕಾದ್ರೆ ನಾವು ಮೆಡಿಸಿನ್. ಯಾವ್ದ್ರಲ್ಲಿ ಕೊಡೋದು ನೀವು? ನಾವು ಎರೆ ಇದ್ರಲ್ಲಿ ಕೊಡ್ತೀವಿ. ಬಿಳಿದ ಅಂದ್ರೆ ವಾಂತಿನ ಕೈ ತೊಳೆಯೋದು? ವಾಂತಿಗಿಂತಿ ಕೈ ತೊಳೆಯೋದು, ವಾಂತಿಗಿಂತಿ ಏನಿಲ್ಲ. ತಿನ್ನಕ್ ಬರ್ಬೇಕಾರೆ ಔಷಧಿ ಇವತ್ ಬಂದ್ರಿ ತಿನ್ನಕ್ ಅಂತ ಮಾಡೋಣ, ಏನ್ ಹೊಟ್ಟೆ ಕುಡಿಬಾರ್ದು, ಖಾಲಿ ಹೊಟ್ಟೆಲಿ ಬರ್ಬೇಕು. ಖಾಲಿ ಹೊಟ್ಟೆಲಿ ಬಂದು ತಿಂದು 1 ಗಂಟೆ ಮಧ್ಯೆ ಗ್ಯಾಪ್ ಬಿಟ್ರೆ ಸಾಕು. ಈ ಹೊಟ್ಟೆಗೆ ಔಷಧಿ ಹಾಕ್ತಾರೆ ಅಂತಾರಲ್ಲ, ಅದು ಬಹಳ ಕೇಸ. ಅಂತಲ್ಲಿ ಬಹಳ ಜನ ಹೋಗ್ತಾರೆ. ನಿಮ್ಮ ಹತ್ರ ಯಾವ ಗುರುವಾರ ಮತ್ತೆ ಭಾನುವಾರ ಎಷ್ಟೊತ್ತಿಂದ ಎಷ್ಟೋ ತನಕ ಬರ್ತಾರೆ? ಹೇಳ್ತು, ಬೆಳಗ್ಗೆ 8 ಗಂಟೆ ಒಳಗೆ ಬರ್ರಿ ಅಂತೀವಿ. ನಿಮ್ ಮನೆಗೆ ಒಂದ್ಸತಿ ಭೇಟಿ ಮಾಡಿ. ಬೇಗ ಬಂದ್ರೆ ಅವ್ರಿಗೆ ಊಟ ಮತ್ತೆ ತಿಂಡಿ ಮಾಡಕ್ಕೂ ಅನುಕೂಲ ಅಲ್ಲ. ಹೌದು. ಈಗ ಲೇಟ್ ಆಗ್ಬಿಟ್ರೆ ಸುಸ್ತಾಗ್ಬಿಡ್ತಾರೆ, ಬೆಳಗ್ಗೆ ತಿಂಡಿ ಇರೋದಲ್ಲ ಅಂದ್ರೆ ಸುಸ್ತಾಗ್ತಾರೆ. ಹಂಗೆ ಬೇಗ ಬಂದ್ಬಿಟ್ರಪ್ಪ, ತಿಂದವರು ಮಧ್ಯೆ ಔಷಧಿ ಈಗ 8 ಗಂಟೆ ತಿಂದ್ರೆ ಕೈ ತೊಳೆಯೋದೇನಿಲ್ಲ, ಇಲ್ಲ ವಾಂತಿ ಮಾಡೋದು ಏನಿಲ್ಲ, ಏನೇನೂ ಇಲ್ಲ. ಬೇರೆ ರೀಸರ್ಚ್ ಮೂಲಕ ಹೋಗ್ಬಿಡ್ತದೆ. ಓಹೋ, ನೀವೊಂದು ಎಲೆ ಕೊಡ್ತೀರ, ತಿಂದ್ರೆ ಸಿ ಔಷಧಿ ಹಾಕಿ ಕೊಡ್ತಾರೆ. ಪತ್ತೆ ಇಲ್ಲ, ಪತ್ತೆ ಗಿತ್ತ ಏನೇನು ಇಲ್ಲ. ಸುಬ್ಬಣ್ಣ ಅವ್ರದ್ದು ಗಿಡಮೂಲಿಕೆ ತುಂಬಾ ವಿಶೇಷ ಮತ್ತು ವಿಶಿಷ್ಟ. ಪತ್ತೆ ಗಿತ್ತ ಏನಾರು ಊಟ ಮಾಡ್ರಿ, ಮಾತ್ರ ಡ್ರಿಂಕ್ಸ್ ಮಾಡೋದ್ ಬೇಡ ಅಂತ ಹೇಳ್ಬಿಡ್ತೀವಿ. ಎಣ್ಣೆ ಕುಡಿಯಂಗಿಲ್ಲ, ಎಣ್ಣೆ ಕುಡಿಯಂಗಿಲ್ಲ. ಔಷಧಿ ಮುಗಿಯವರೆಗೂ ಗಾಡಿ ಕುಡಿಲಿ. ಇವತ್ತು ಔಷಧಿ ತಿಂದ್ರೆ 1 ವಾರ 3 ವಾರ ತಿನ್ರಿ ಅಂತೀವಿ ಅವರಿಗೆ. ಆ 3 ವಾರದಲ್ಲಿ ಅವರು ಮುಟ್ಬಾರ್ದು. ನಾವು ನಿಮ್ ಮನೆಗೆ ಬಂದು ನೋಡಿ ದೃಢೀಕರಿಸಿ ಮತ್ತೊಂದ್ಸತಿ ನಮ್ ವೀಕ್ಷಕರಿಗೆ ತಿಳಿಸ್ತೀವಿ. ಇಂತ ಸುಬ್ಬಣ್ಣವ್ರ ಮನೆಗೆ ಹೋಗಿ ಅಲ್ಲಿ ನಿಮಗೆ ಔಷಧಿ ಸಿಗತ್ತೆ ಅಂತ ಹೇಳಿ ನಾವೇ ಪ್ರಮಾಣ ಮಾಡ್ತೀವಿ. ಬೇಕಾದ್ರೆ ಇವ್ರು ನಮ್ ತಮ್ಮನೇ ಅವನು ಕೇಳಿ ಎಷ್ಟು ಜನ ಬರ್ತಾರೆ ನಮ್ಮ ಮನೆಗೆ. ಮೊನ್ನೆ ಅವನು ತಿಂದು ಹೋಗಿದ್ದಾನೆ, ಈಗ ಆರಾಮಿಲ್ಲ. ಹೌದಾ? ಔಷಧಿ ಒಳಗ್ ಬರ್ತಾರ ಇವ್ರ ಮನೆಗೆ? ಬಹಳ ಜನ ಬರ್ತಾರ. ಅದೇ ನಾವ್ ಗಂಟೆ 2 ಜನ ಯಾರು ವಾರ ಇದ್ದ ಹೇಳ್ತೀವಿ. ಇಲ್ಲ ಈ ಕಾಯಂ ಬರೋರಿಗೆ ಇವತ್ ಬಂದ್ರಿ, ನಾಳೆ ಮತ್ ಮುಂದಿನ ವಾರ ಬರ್ತಾರಲ್ಲ, ನೋಡಿ ಮುಂದಿನ ವಾರ ಇರೋದಲ್ಲ ಬರ್ಬೇಡ್ರಿ ಅಂತ ಏನಾದ್ರು ಕಾರ್ಯ ಕಟ್ಲಿದ್ರೆ ಹೋಗ್ಬಿಡ್ತೀವಿ. ಬರ್ಬೇಡ್ರಿ ಅಂತ ಹೇಳ್ಬಿಡ್ತೀವಿ ಅವ್ರಿಗೆ.